ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯನವರ ಭೇಟಿ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ. ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದು ಪೂಜೆಯನ್ನ ಸಲ್ಲಿಸಿದ್ದಾರೆ ಸಿಎಂ. ಸಿಎಂ ಸಿದ್ದರಾಮಯ್ಯನವರ ಹಣೆಗೆ ಕುಂಕುಮ ಇಟ್ಟ ಅರ್ಚಕರು. ಚಾಮುಂಡೇಶ್ವರಿ ಪಾದುಕೆಗೆ ಸಿದ್ದರಾಮಯ್ಯ ನಮಸ್ಕರಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಂದಂತಹ ಕ್ಷಣ. ಗಣಪತಿ ಆಂಜನೇಯ ದೇವರಿಗೂ ಕೂಡ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈಡ್ಗಾಯಿ ಹೊಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ, ಸಚಿವ ರಾಮಲಿಂಗಾರೆಡ್ಡಿ, ವೆಂಕಟೇಶ್, ಎಚ್.ಕೆ. ಪಾಟೀಲ್ ಸಾಥನ್ನ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದಂತಹ ಕ್ಷಣ ಇದು. ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದ್ದಾರೆ. ಸರ್ಕಾರ ಸುಸೂತ್ರವಾಗಿ ನಡೀಬೇಕು, ಆಡಳಿತ ಸುಸೂತ್ರವಾಗಿ ಆಗಬೇಕು, ಬಂದಿರುವಂತಹ ಎಲ್ಲ ಕಷ್ಟಗಳು ಕೂಡ ದೂರ ಆಗಬೇಕು ಅಂತ ಅಧಿದೇವತೆ ಚಾಮುಂಡಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅವರ ಸಂಪುಟದ ಅನೇಕ ಸದಸ್ಯರು ಸಾಥ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದ್ರು. ಇದೇ ವೇಳೆ ಪೂಜೆ ಪುನಸ್ಕಾರವನ್ನ ನೆರವೇರಿಸಿದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅರ್ಚಕರು ಹಾರವನ್ನ ಹಾಕಿ ಶಾಲನ್ನ ಹೊದಿಸಿ ಆಶೀರ್ವದಿಸಿದ್ರು ಕೂಡ. ಗಮನಿಸ್ತಾ ಇದ್ದೀರಿ, ವಿಶೇಷ ಪೂಜೆ ಪುನಸ್ಕಾರದ ಬಳಿಕ ಪ್ರಾರ್ಥನೆಯನ್ನ ಸಲ್ಲಿಸಿದ ನಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಆಶೀರ್ವದಿಸಲಾಯಿತು. ರಾಮಲಿಂಗಾರೆಡ್ಡಿಯವರು, ಸಚಿವರು ಎಚ್.ಸಿ. ಮಹದೇವಪ್ಪ ಇದ್ರು. ಗಮನಿಸ್ತಾ ಇದ್ದೀರಿ, ಸಿಎಂ ಸಿದ್ದರಾಮಯ್ಯ ಪೂಜೆ ಪುನಸ್ಕಾರದ ನಂತರ ಈಡ್ಗಾಯನ್ನ ಹೊಡೆಯುವಂತಹ ಕ್ಷಣ ಇದು. ಸಿಎಂ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟು ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದ್ರು. ಒಂದಷ್ಟು ಸಂಕಲ್ಪಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ವಿಶೇಷ ಪ್ರಾರ್ಥನೆ, ಪೂಜೆ ಪುನಸ್ಕಾರದ ನಂತರ ಈಡ್ಗಾಯನ ಸಿಎಂ ಸಿದ್ದರಾಮಯ್ಯನವರು ಹೊಡೆದಂತಹ ಕ್ಷಣ ಇದು. ಏನು ಕಷ್ಟಗಳು ಬಂದಿದೆಯೋ, ಸಂಕಷ್ಟಗಳು ಬಂದಿದೆಯೋ, ಅದು ನೀರಿನ ಮೇಲೆ ಗುಳ್ಳೆ ರೀತಿಯಲ್ಲಿ ಆದಷ್ಟು ಬೇಗ ನಿವಾರಣೆ ಆಗಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇನ್ನು ತಮ್ಮ ಸರ್ಕಾರದ ಆಡಳಿತ ಕೂಡ ಸುಸೂತ್ರವಾಗಿ ನಡೆಯಬೇಕು, ಲೋಕ ಕಲ್ಯಾಣಾರ್ಥವಾಗಿ ಮತ್ತು ರಾಜ್ಯದ ಜನತೆಗೆ ಯಾವ ರೀತಿಯ ಒಂದು ಆಡಳಿತ ಬೇಕು ಅನ್ನೋ ಅಪೇಕ್ಷೆ ಇದೆಯೋ, ಅಭಿವೃದ್ಧಿ ಕಾರ್ಯಗಳು, ಯೋಜನೆಗಳೆಲ್ಲವೂ ಕೂಡ ಸುಗಮವಾಗಿ ನಡಿಬೇಕು ಅಂತ ಇಚ್ಛೆ ಇದೆಯೋ, ಅದೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ತಮ್ಮ ಸಂಪುಟ ಸದಸ್ಯರ ಒಟ್ಟಿಗೆ ಬಂದು ಚಾಮುಂಡೇಶ್ವರಿಯ ಬಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ಕೊಟ್ಟಂತಹ ಕ್ಷಣ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿ ಮಹಾಮಂಗಳಾರತಿಯನ್ನು ಸ್ವೀಕರಿಸಿದ್ರು. ಇನ್ನು ಪೂಜೆ ಪುನಸ್ಕಾರ ಆದ್ಮೇಲೆ ದೇವಾಲಯದ ಹೊರಗಡೆ ಈಡ್ಗಾಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೊಡೆದಿದ್ದಾರೆ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸುವ ಮುನ್ನ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಈ ವೇಳೆ ನನಗೆ ಯಾವುದೇ ಟೆನ್ಷನ್ ಆತಂಕ ಇಲ್ಲ ಅಂತ ಹೇಳಿದ್ರು.
ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ. ನಿಮ್ಗೆ ಹಂಗೆ ಕಾಣಿಸುತ್ತೆ. ಯಾರು ಟೆನ್ಷನ್ ಅಪೋಸಿಷನ್ ಎಲ್ಲ ಹೇಳ್ತಾ ಇದ್ದಾರೆ ಸಿಎಂ ಟೆನ್ಷನ್ ಅವರತ್ತೆ. ನೀವು ನೋಡಿದ್ರೆ ರೇಷ್ಮೆ ಅದಕ್ಕೆ ಬಹಳ ಚಾರ್ಮ್ ಆಗಿದ್ದೀರಾ ಅಂತ. ಫುಲ್ ಚಾರ್ಮ್ ಇದೆ. ಇವತ್ತು ವಿರೋಧ ಪಕ್ಷದವರು ತಾವು ಕುಂದೋಗಿದ್ದೀರಿ ಕುಗ್ಗಿದ್ದೀರಿ ಅಂತ ಏನಾದರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ, ಸುಳ್ಳು ರುಜುವಾತಾಗದಿರೋ ಕಷ್ಟ ಅಂತ ಹೇಳಿ ಅನ್ಕೊಂಡಿಲ್ಲ. ಅವ್ರಿಗೆ ಯೋಚನೆ ಮಾಡಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಚಾಮುಂಡಿ ಬೆಟ್ಟಕ್ಕೆ ಬಂದು ವಿಶೇಷ ಪೂಜೆ ಪುನಸ್ಕಾರವನ್ನ ಸಲ್ಲಿಸಿದ್ರು. ಏನೆಲ್ಲ ಸಂಕಲ್ಪಗಳನ್ನ ಸಿಎಂ ಮಾಡಿಕೊಂಡು, ಅದರ ಜೊತೆಗೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಏನಾಗ್ತಾ ಇದೆ ಇವತ್ತು ಅಂತ? ಖಂಡಿತವಾಗ್ಲೂ ಮಧುಶ್ರೀ, ಸಿಎಂ ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡ್ತಾ ಇರುವಂಥದ್ದೇ ಸಾಕಷ್ಟು ವಿಶೇಷ ಇರುವಂಥದ್ದು. ಯಾಕಂದರೆ ಚಾಮುಂಡಿ ಬೆಟ್ಟಕ್ಕೆ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಭೇಟಿ ಕೊಟ್ಟಿರಲಿಲ್ಲ. ಯಾವಾಗ ದಸರಾ ಸಂದರ್ಭ ಆಗಿರ್ಬೋದು, ವಿಶೇಷ ಸಂದರ್ಭಗಳಾಗಿರ್ಬೋದು, ಇಂಥ ಸಂದರ್ಭದಲ್ಲಿ ಮಾತ್ರ ಭೇಟಿಯನ್ನು ಕೊಡ್ತಾ ಇದ್ರು. ಆದರೆ ಒಂದು ತಿಂಗಳ ಅಂತರದಲ್ಲಿ ಎರಡನೇ ಬಾರಿ ಭೇಟಿಯನ್ನು ಕೊಡ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಸಿಎಂಗೆ ಸಂಕಷ್ಟ ಬಂದಾಗ ವೆಂಕಟರಮಣ ಅನ್ನುವಂಥ ಮಾತೇನಿದೆ, ಅದೇ ರೀತಿ ಈಗ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕಂದ್ರೆ ಸಿಎಂಗೆ ಮೂಡ ಟೆನ್ಷನ್ ಇರುವಂಥದ್ದು. ಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೀತಿರೋ ಕಾರಣಕ್ಕೋಸ್ಕರ ಈಗ ಸಾಕಷ್ಟು ಟೆನ್ಷನ್ನಲ್ಲಿ ಇದ್ದಂಥ ಸಿಎಂ ಈಗ ದೇವರ ದರ್ಶನಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ದೇವರ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಟೆಂಪಲ್ ರನ್ ಅನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ವಿಶೇಷ ಆಗಿರುವಂಥದ್ದು. ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿರುವಂಥದ್ದು, ಜೊತೆಗೆ ಅರ್ಚನೆಯನ್ನು ಮಾಡ್ಕೊಂಡಿರುವಂಥದ್ದು. ಅದೇ ರೀತಿಯಂತ ಹಣೆಗೆ ಕುಂಕುಮವನ್ನು ಇಟ್ಕೊಂಡಿರುವಂಥದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಹಣೆಗೆ ಕುಂಕುಮ ಇಟ್ಕೊಳ್ಳಿಕ್ಕೆ ಯಾರಾದರೂ ಮುಂದಾದ್ರೆ, ಇಡಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅವರು ನಿರಾಕರಿಸ್ತಾ ಇದ್ರು. ಆದರೆ ಇವತ್ತು ಅರ್ಚಕರು ಯಾವಾಗ ಕುಂಕುಮವನ್ನು ಇಟ್ಟಿದ್ರು, ಅವರು ಕುಂಕುಮವನ್ನು ಇಟ್ಕೊಂಡ್ರು. ತದನಂತರ ಅವರು ಒಳ್ಳೆ ಮೂಡ್ನಲ್ಲಿ ಆಚೆಗೆ ಬಂದಿದ್ರು. ಆಚೆಗೆ ಬಂದು ತದನಂತರ ಈಡುಗಾಯನ್ನು ಕೂಡ ಹೊಡೆಯುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಯಾವಾಗಲೂ ಬರೋಲ್ಲ, ಕೇವಲ ಅಪರೂಪದಲ್ಲೇ ಅಪರೂಪ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥದ್ದು ಸಿದ್ದರಾಮಯ್ಯನವರು. ಈಗ ಇವತ್ತು ಭೇಟಿಯನ್ನು ಕೊಟ್ಟಿರುವಂಥದ್ದು. ಕಳೆದ ತಿಂಗಳು ಕೂಡ ಒಂದು ಭೇಟಿಯನ್ನು ಕೊಟ್ಟಿದ್ರು. ಈಗ ಬ್ಯಾಕ್ ಟು ಬ್ಯಾಕ್ ಒಂದು ಭೇಟಿ ಕೊಟ್ಟಿರುವಂಥದ್ದು ಸಾಕಷ್ಟು ವಿಶೇಷ ಇರುವಂಥದ್ದು. ಇನ್ನು ಮತ್ತೊಂದು ವಿಚಾರ ಅಂತಂದ್ರೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಸಭೆಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಸಭೆಗೆ ರಾಜಮನೆತನ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಪ್ರಾಧಿಕಾರ ರಚನೆ ಆಗುವುದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ಗೂ ಕೂಡ ಹೋಗಿರುವಂಥದ್ದು. ಈಗ ಈ ಎಲ್ಲದರ ನಡುವೆ ಕೂಡ ಈಗ ಸಿದ್ದರಾಮಯ್ಯನವರು ಪ್ರಾಧಿಕಾರದ ಸಭೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಯದುವೀರವರು ಕೂಡ ಪತ್ರವನ್ನು ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರಾಧಿಕಾರದ ಸಭೆಯನ್ನ ಮಾಡಬಾರದು, ಇದು ಕೋರ್ಟ್ನ ಉಲ್ಲಂಘನೆ ಆಗುತ್ತೆ, ತೀರ್ಪಿನ ಉಲ್ಲಂಘನೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪತ್ರವನ್ನು ಬರೆದಿದ್ರು. ಆದರೆ ನಾನು ಯಾವ ಕಾನೂನನ್ನ ಮೀರಿ ಯಾವುದೇ ರೀತಿಯಾದಂಥ ಕೆಲಸಕ್ಕೆ ಮಾಡ್ತಾ ಇಲ್ಲ, ಕೇವಲ ಕಾನೂನು ಏನು ಹೇಳುತ್ತೆ ಅದೇ ರೀತಿ ಅಂತ ನಡೆದುಕೊಳ್ತಾ ಇದ್ದೇನೆ. ಇವತ್ತು ಕೂಡ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಸಭೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇದು ಅಭಿವೃದ್ಧಿ ದೃಷ್ಟಿಯಿಂದ ಚಾಮುಂಡಿ ಬೆಟ್ಟದ ಸಭೆ ಮಾಡ್ತಾ ಇರುವಂಥದ್ದು ಅನುಕೂಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಹೇಳಿ ಇವತ್ತು ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ದಿಲೀಪ್ ತಮ್ಮ ಮಾಹಿತಿಗಾಗಿ.